ಶಾಸಕರಿಗೆ ಆಮಿಷ ಆರೋಪ. ಶಾಸಕ ಗಣಿಗ ರವಿಕುಮಾರ್ಗೆ ದರ್ಶನ್ ಪುಟ್ಟಣ್ಣಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಾಸಕ ಗಣಿಗ ರವಿಕುಮಾರ್ ಕುಪೇಂದ್ರ ರೆಡ್ಡಿಯಿಂದ ಪಕ್ಷೇತರ ಶಾಸಕರಿಗೆ ಆಮಿಷವನ್ನ ಒಡ್ಡಲಾಗ್ತಾ ಇದೆ ಅನ್ನುವಂತ ಆರೋಪ ಮಾಡಿದ್ರು. ಅದಕ್ಕೆ ಈಗ ದರ್ಶನ್ ಪುಟ್ಟಣ್ಣಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ನನಗೆ ಯಾವ ದುಡ್ಡಿನ ಆಫರ್ ಕೊಟ್ಟಿಲ್ಲ, ಬೆದರಿಕೆಯನ್ನು ಹಾಕಿಲ್ಲ. ಎಲೆಕ್ಷನ್ ಎಂದು ಏಕೆ ಹೈಡ್ರಾಮಾ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ಗನ್ ಮ್ಯಾನ್ ಕರ್ಕೊಂಡು ಓಡಾಡ್ತಾ ಇದ್ದೀನ. ಯಾವ ಬೆದರಿಕೆಯನ್ನು ಹಾಕಿಲ್ಲ, ನನಗೆ ಹೆದರಿಕೆಯೂ ಇಲ್ಲ. ಚುನಾವಣೆ ಅಂದ್ರೆ ಸಂಪರ್ಕಿಸಿ ಓಟ್ ಕೇಳೋಕ್ ಬರ್ತಾರೆ. ಓಟ್ ಕೇಳಿದ್ರೆ ತಪ್ಪೇನಿದೆ? ಆಫರ್ಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ. ಯಾವ ಒತ್ತಡವೂ ನನ್ನ ಮೇಲೆ ಹಾಕಿಲ್ಲ ಯಾರು ಅಂತ ದರ್ಶನ್ ಪುಟ್ಟಣ್ಣಯ್ಯ ತಿರುಗೇಟ್ ಕೊಟ್ಟಿದ್ದಾರೆ ಶಾಸಕ ಗಣಿಗ ರವಿಕುಮಾರ್ ಅವರ ಆರೋಪಕ್ಕೆ. ಕುಪೇಂದ್ರ ರೆಡ್ಡಿಯಿಂದ ಪಕ್ಷೇತರ ಶಾಸಕರಿಗೆ ಆಮಿಷ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ. ಆಫರ್ ಗಿಫರು ಅವೆಲ್ಲ ನಮಗೆ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಕ್ಕಿಲ್ಲ. ನಮ್ಮ ಕೆಲಸ ನಮ್ದೇನೈತೆ ಗುರಿ ಇದೆ, ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಷ್ಟೇ. ಯಾವ ದುಡ್ಡು ಇಲ್ಲ, ಯಾವ ಕಾಸು ಇಲ್ಲ. ಮಾತಾಡೋರೆ ನಮ್ಮ ಹತ್ರ ಯಾವ ಒತ್ತಡನೂ ಇಲ್ಲ ಸರ್. ಸಂಪರ್ಕ ಮಾಡಿದ್ದಾರೆ, ಓಟ್ ಕೇಳಿದ್ದಾರೆ. ಡೆಮಾಕ್ರಸಿಯಲ್ಲಿ ಓಟ್ ಕೇಳ್ಬೋದು, ಕೇಳಿದ್ದಾರೆ ಅಷ್ಟೇ. ಯಾವ ತರದ ಹೇಳನಲ್ಲ, ಯಾವ ತರ ಬೆದರಿಕೆನೂ ಹಾಕಿಲ್ಲ. ಯಾವ ದುಡ್ಡು ಕಾಸುದೆಲ್ಲ ಮಾತಾಡಿಲ್ಲ. ಓಟ್ ಕೇಳವ್ರೆ, ನಮಗೆ ಓಟ್ ಹಾಕಿ ಅಂತ ಕೇಳವ್ರೆ. ಅದರಲ್ಲಿ ಯಾವ ತಪ್ಪು ಇಲ್ಲ. ನನಗೆ ಮಾತಾಡಿದ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ, ಕೇಳಿದ್ರು ಯಾರಾದ್ರೂ ಬಂದು ಮಾತಾಡಿದ್ರ ಅಂತ. ಹೌದು ಮಾತಾಡಿದ್ವಿ ಅಂತ ಹೇಳಿದೆ ಅಷ್ಟೇ. ಆಮೇಲೆ ಅವರು FIR ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ರು ಅಷ್ಟೇ. ಅರೆ ನನಗ್ ಬೆದರಿಕೆ ಹಾಕಿರೋ ನಾನೇ ಹೇಳ್ತಾ ಇದೀನಿ. ನನಗೆ ಯಾರು ಬೆದರಿಕೆ ಹಾಕಿಲ್ಲ ಅಂತ ಇನ್ನೇನ್ ಕೇಳಲಿ? ಅವ್ರು ಹೇಳಲಿ, ನನಗೆ ನಾನೇ ಹಾಕ್ಸ್ಕೊಂಡಿಲ್ವಲ್ಲ. ಅಯ್ಯೋ, ಪುನಃ ಅದನ್ನೇ ಕೇಳ್ತಿರಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಪಕ್ಷೇತರ ಶಾಸಕರಿಗೆ ಕುಪೇಂದ್ರ ರೆಡ್ಡಿ ಆಮಿಷ ಒಡ್ಡಿದ್ದಾರೆ ಅನ್ನುವಂತ ಆರೋಪವನ್ನ ಶಾಸಕ ಗಣಿ ರವಿಕುಮಾರ್ ಮಾಡಿದ್ರು. ಈಗ ದರ್ಶನ್ ಪುಟ್ಟಣ್ಣಯ್ಯ ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ಆ ರೀತಿಯಾದಂತ ಆಮಿಷ ಏನು ಒಡ್ಡಿಲ್ಲ ಅಂತ ಏನ್ ಹೇಳಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ? ಹಾಗಾದ್ರೆ ಪ್ರಗತಿ, ರಾಜ್ಯಸಭೆ ಚುನಾವಣೆಗೆ ಕುಪೇಂದ್ರ ರೆಡ್ಡಿಯಿಂದ ಪಕ್ಷೇತರ ಶಾಸಕರಿಗೆ ಆಮಿಷ ಹಾಗೂ ಬೆದರಿಕೆ ಇದೆ, ವೋಟ್ ಮಾಡುವಂತೆ ಒತ್ತಡ ತರ್ತಿದ್ದಾರೆ ಎನ್ನುವಂತ ಆರೋಪವನ್ನ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಮಾಡಿದ್ರು. ಅದರ ವಿರುದ್ಧ ದೂರನ್ನು ಕೂಡ ದಾಖಲಿಸಿದ್ರು. ಆದ್ರೆ ಇದ್ರ ಬಗ್ಗೆ ಇವತ್ತು ಸ್ಪಷ್ಟನೆ ಕೊಟ್ಟಂತಹ ಪಕ್ಷೇತರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ತನ್ನ ಮೇಲೆ ಇರ್ತಕ್ಕಂಥ ಆಮಿಷ ಮತ್ತೆ ಒತ್ತಡವನ್ನ ಅಲ್ಲಿಗೆಳೆದಿದ್ದಾರೆ. ಅದರ ಜೊತೆಗೆ ಗಣಿಗ ರವಿ ಅವರನ್ನು ಕೂಡ ಅವರು ಸಮರ್ಥಿಸಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ವೋಟ್ ಕೇಳೋದಕ್ಕೆ ಅವಕಾಶ ಇದೆ. ಆದ್ರೆ ನನಗೆ ಯಾವುದೇ ರೀತಿಯ ಆಮಿಷ ಆಗ್ಲಿ ಬೆದರಿಕೆ ಆಗ್ಲಿ ಯಾವುದು ಕೂಡ ಬಂದಿಲ್ಲ. ಅಂದ್ರೆ ನನ್ನ ಸಂಪರ್ಕಿಸಿ ವೋಟ್ ಮಾತ್ರ ಕೇಳಿರ್ತಕ್ಕಂಥದ್ದು. ಆಫರ್ಗಳಿಗೂ ಕೂಡ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅಂದ್ರೆ ಇಲ್ಲಿ ವೋಟ್ ಕೇಳಬಹುದು, ಆ ರೀತಿಯಾಗಿ ವೋಟ್ ಕೇಳುವಂತ ಕೆಲಸಗಳಾಗಿದೆ ಬಿಟ್ರೆ ನನಗೆ ಯಾವುದೇ ರೀತಿಯ ಆಮಿಷ ಆಗ್ಲಿ ಒತ್ತಡ ಆಗ್ಲಿ ಯಾವುದು ಕೂಡ ಇಲ್ಲ. ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ರೀತಿ ದೂರು ಕೊಟ್ಟಿದ್ದಾರೆ. ಅದು ಕೂಡ ನನ್ನ ಗಮನಕ್ಕೆ ತಂದೆ ದೂರು ಕೊಟ್ಟಿದ್ದಾರೆ ಅನ್ನುವಂತಹ ಸಮರ್ಥನೆಯನ್ನ ಇದೀಗ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಏನ್ ಇಷ್ಟು ದಿನಗಳ ಕಾಲ ರಾಜ್ಯಸಭೆ ಚುನಾವಣೆಗೆ ಮತ ಪಡ್ಲಿಕ್ಕೆ ಒಂದು ಪಕ್ಷೇತರ ಶಾಸಕರುಗಳಿಗೆ ಒಂದು ಒತ್ತಡ ಆಮಿಷ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಸ್ವತಃ ದರ್ಶನ್ ಪುಟ್ಟಣ್ಣಯ್ಯನವರೇ ಈ ವಿಚಾರವನ್ನ ಅಲ್ಲಿಗೆಳೆದಿರ್ತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.